ವಿದ್ಯಾರ್ಥಿಗಳೇ ನಮಸ್ಕಾರಗಳು. ಬೋಳೆಶಂಕರ ನಾಟಕ ದೃಶ್ಯ 9 ಚಿನ್ನವ ಹೊಗಳೆಯ. ಹಿಂದಿನ ದೃಶ್ಯದಲ್ಲಿ ನಾವು ಬೋಳೆಶಂಕರ ಪಿಶಾಚಿ ಕೊಟ್ಟಂತಹ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆನೋವನ್ನ ವಾಸಿ ಮಾಡಿ ರಾಜನಾದಂತಹ ಒಂದು ಪ್ರಸಂಗವನ್ನ ನಾವು ಹಿಂದಿನ ದೃಶ್ಯದಲ್ಲಿ ತಿಳಿದುಕೊಂಡೆವು. ಇಲ್ಲಿ ದೃಶ್ಯ 9 ಚಿನ್ನವ ಹೊಗಳೆಯ ಅಂತಂದ್ರೆ ಇಲ್ಲಿ ಈ ಒಂದು ದೃಶ್ಯದಲ್ಲಿ ಬೋಳೆಶಂಕರನ ಹತ್ತಿರ ಸಾವುಕಾರ ಕಾಮಣ್ಣ ಮತ್ತೆ ಸರ್ದಾರ ಸೋಮಣ್ಣ ಇಬ್ಬರೂ ಅಣ್ಣಂದಿರು ಬಂದು ಬೋಳೆಶಂಕರನಲ್ಲಿಗೆ ಮತ್ತೆ ಸಹಾಯವನ್ನ ಪಡೆಯುವಂತಹ ಒಂದು ಪ್ರಸಂಗವನ್ನ ನಾವು ಈ ದೃಶ್ಯದಲ್ಲಿ ಕಾಣುತ್ತಾ ಹೋಗಬಹುದು. ಬೋಳೆಶಂಕರ ಹುಡುಗಿಯರಿಗೆ ಸಾಕಾಗುವಷ್ಟು ಚಿನ್ನದ ನಾಣ್ಯವನ್ನ ಕೊಟ್ಟದ್ದನ್ನ ಕೇಳಿದ ಸಾವುಕಾರ ಬೋಳೆಶಂಕರನಲ್ಲಿಗೆ ಬಂದು ಹುಡುಗಿಯರಿಗೆ ಕೊಟ್ಟ ಚಿನ್ನದ ನಾಣ್ಯ ತನಗೆ ಕೊಟ್ಟರೆ ವ್ಯಾಪಾರ ಮಾಡುವುದಾಗಿ ಹೇಳಿದ. ಬೋಳೆಶಂಕರ ಆತನಿಗೆ ಕೊಡುವುದಾಗಿ ತಿಳಿಸಿ ಅದಕ್ಕೆ ಜೋಳ ಬೇಕೆಂದು ಕೇಳಿದ. ಸಾವುಕಾರ ಜೋಳ ತರುವುದಾಗಿ ಹೇಳಿದ. ಬೋಳೆಶಂಕರ ಎಷ್ಟು ಬೇಕೆಂದು ಕೇಳಿದ್ದಕ್ಕೆ ಸಾವುಕಾರ 2 ಚೀಲವಾದರೂ ಬೇಕು ಎಂದ. ಬೋಳೆಶಂಕರ ಅವನಿಂದ 2 ಚೀಲ ಜೋಳ ತರಿಸಿ ಅವನ್ನು ಚಿನ್ನದ ನಾಣ್ಯ ಮಾಡಿದ. ಅಷ್ಟು ಚಿನ್ನದ ನಾಣ್ಯ ಕಂಡು ಸಾವುಕಾರ ಡಬ್ಬು ಸಂತಸಕೊಂಡು ಚಿನ್ನದ ನಾಣ್ಯವನ್ನ ಹೊಗಳಿದ್ದೇ ಹೊಗಳಿದ್ದು. ಚಿನ್ನಕ್ಕಿಂತ ಅನ್ನ ಮುಖ್ಯ, ಕಾಳಿನ ತೆನೆ ಮುಖ್ಯ, ಚಿನ್ನದ ನಾಣ್ಯವನ್ನ ಮತ್ತೆ ಕಾಳು ಮಾಡುತ್ತೇನೆ ಎಂದ ಬೋಳೆಶಂಕರನಿಗೆ ಡಬ್ಬು ಚಿನ್ನದ ನಾಣ್ಯದ ಮಹಿಮೆಯನ್ನ ಕುರಿತು ಒಂದು ಹಾಡನ್ನೇ ಹಾಡಿದ. ನೋಡಿ, ಇಲ್ಲಿ ಬೋಳೆಶಂಕರ ಒಬ್ಬ ಸಾಮಾನ್ಯ ರೈತ. ಅವನಿಗೆ ಚಿನ್ನದ ಬೆಲೆಯೂ ಗೊತ್ತು, ಅನ್ನದ ಬೆಲೆಯೂ ಗೊತ್ತು. ಆದ್ರೆ ಚಿನ್ನಕ್ಕಿಂತ ಹೆಚ್ಚು ಮಹತ್ವವನ್ನ ಇಲ್ಲಿ ಅನ್ನಕ್ಕೆ ಕೊಡುತ್ತಾನೆ. ಆದ್ರೆ ಸಾವುಕಾರ ಇಲ್ಲಿ ಅನ್ನಕ್ಕಿಂತ ಹೆಚ್ಚು ಬೆಲೆಯನ್ನ, ಹೆಚ್ಚು ಮಹತ್ವವನ್ನ ಇಲ್ಲಿ ಯಾವುದಕ್ಕೆ ಕೊಡ್ತಾನೆ ಅಂತಂದ್ರೆ ಚಿನ್ನಕ್ಕೆ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ಕಾಣ್ತಾ ಹೋಗ್ಬೋದು. ಇಲ್ಲಿ ಅವನಿಗೆ ಅತಿಯಾದ ಆಸೆ, ಆಸೆಯ ಜೊತೆಗೆ ಅತಿಯಾದ ಆಸೆ, ದುರಾಸೆಯೂ ಕೂಡ ಹೆಚ್ಚು. ಯಾರಿಗೆ? ಸಾವುಕಾರನಿಗೆ. ಆದ್ರೆ ಇಲ್ಲಿ ಬೋಳೆಶಂಕರ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಿ ಚಿನ್ನವನ್ನ ತಿಂದು ಬದುಕಕ್ಕೆ ಸಾಧ್ಯವ ಅಂತ. ಸೊ ಇಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಚಿನ್ನವನ್ನ ತಿನ್ನಕ್ಕೆ ಸಾಧ್ಯವೂ ಇಲ್ಲ. ಆದ್ರೆ ನಾವು ಅದನ್ನ ಅಗತ್ಯಕ್ಕೆ ತಕ್ಕ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಕ್ಕೆ ಸಾಧ್ಯವೇ ಹೊರತು ಚಿನ್ನವನ್ನ ತಿಂದು ಯಾರೂ ಕೂಡ ಬದುಕಕ್ಕೆ ಸಾಧ್ಯವಿಲ್ಲ. ಅವನಿಗೆ ಅನ್ನದ ಮಹತ್ವ, ಅನ್ನ ಎಷ್ಟು ಮುಖ್ಯ ಅನ್ನೋದಿಲ್ಲಿ ಯಾರಿಗ್ ಗೊತ್ತು? ಬೋಳೆಶಂಕರನಿಗೆ ಗೊತ್ತು. ಆದ್ರೆ ಹಣದ ಆಸೆ, ಹಣದ ವ್ಯಾಮೋಹವನ್ನ ಹೊಂದಿರುವಂತಹ ಇಲ್ಲಿ ಯಾರು? ಸಾವುಕಾರನಿಗೆ ಅದರ ಚಿಂತೆಯೂ ಕೂಡ ಇಲ್ಲ. ಅಷ್ಟರಲ್ಲಿ ಕೋಡಂಗಿಯೊಂದಿಗೆ ಬಂದ ಸರ್ದಾರ ಸೋಮಣ್ಣನು, ಏನೋ ತಮ್ಮ, ನೀನು ತಯಾರಿಸಿದ ಜವಾನರನ್ನ ಅಂದ್ರೆ ಸೈನಿಕರನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ, ಸಂತೋಷ ಆಯ್ತಪ್ಪ. ಜವಾನರನ್ನ ಹುಟ್ಟಿಸೋ ವಿದ್ಯೆ ನಿನ್ನ ಹತ್ತಿರ ಇದೆ ಅಂತ ಗೊತ್ತಿದ್ದರೆ ನಾನೇ ರಾಜನಾಗುತ್ತಿದ್ದೆ. ನೀನು ಹೇಳಲೇ ಇಲ್ಲ, ನಾನು ಕೇಳಲೇ ಇಲ್ಲ ಅಂತಿಟ್ಟುಕೋ. ಇರಲಿ, ಆಗಲೇ ಇದ್ದರಲ್ಲ ಆ ಜವಾನರಲ್ಲ ಎಲ್ಲಿ ಎಂದು ಕೇಳಿದ. ಅವರು ಹಾಡಿದರು, ಕುಣಿದರು, ಹೋದರು ಎಂದು ಹೇಳಿದ ಬೋಳೆಶಂಕರ. ನಂತರ ಜವಾನರನ್ನ ಹೇಗೆ ಮಾಡಿದೆ ಎಂದು ಸರ್ದಾರ ಕೇಳಿದ. ಅದರಿಂದೇನಾಗಬೇಕಾಗಿದೆ ಎಂದ ಬೋಳೆಶಂಕರ. ಅದಕ್ಕೆ ಸರ್ದಾರ, ಜವಾನರಿದ್ದರೆ ಏನು ಆಗಬಹುದು, ಏನು ಮಾಡಬಹುದು, ಬೇಕಾದರೆ ರಾಜ್ಯ ಕಟ್ಟಬಹುದು, ರಾಜ್ಯ ಗೆಲ್ಲಬಹುದು ಎಂದು ಹೇಳಿ ಬೋಳೆಶಂಕರನಿಂದ ಕೆಲವು ಸಾವಿರ ಸೈನಿಕರನ್ನ ಮಾಡಿಸಿಕೊಂಡು, ಇಷ್ಟೋ ಜನ ಸಾಕೆ ಎಂದು ಬೋಳೆಶಂಕರ ಕೇಳಿದ್ದಕ್ಕೆ ಸರ್ದಾರ, ಸಾಕು ಸಾಕು, ತುಂಬಾ ಉಪಯುಕ್ತವಾಯಿತು. ಬೆಪ್ತ ಕಡೆ ನೋಡ್ತಾ ಇರು, ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬಂದು ನಿನ್ನನ್ನ ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡ್ತೀನಿ ಎಂದ. ಸರಿಯಪ್ಪ, ನಿನಗೆ ಇನ್ನು ಜವಾನರು ಬೇಕಾದರೆ ಮತ್ತೆ ಬಾ, ಮಾಡಿಕೊಡುತ್ತೇನೆ. ಆದರೆ ಮುಂದಿನ ಸಲ ಹುಲ್ಲನ್ನ ನೀನೇ ತರಬೇಕು ಅಷ್ಟೇ ಎಂದ ಬೋಳೆಶಂಕರ. ಸರ್ದಾರ ಆಗಲೆಂದು ಸೈನಿಕರೊಂದಿಗೆ ಹೊರಟು ಹೋದ. ನೋಡಿ, ಇಲ್ಲಿ ಆ ಸರ್ದಾರ ಸೋಮಣ್ಣನು ಬೋಳೆಶಂಕರನ ಹತ್ತಿರ ಬಂದು ಹುಲ್ಲನ್ನ ಕೊಟ್ಟು ಆ ಹುಲ್ಲಿನಿಂದ ಸೈನಿಕರನ್ನ ತಯಾರಿಸುವಂತೆ ಬೋಳೆಶಂಕರನಲ್ಲಿ ಕೇಳ್ಕೊಳ್ತಾ ಹೋಗ್ತಾನೆ. ಸೊ ಇಲ್ಲಿ ಆ ಬೋಳೆಶಂಕರ ಹುಲ್ಲನ್ನ ಇಲ್ಲಿ ಸೈನಿಕರನ್ನಾಗಿ ಪರಿವರ್ತಿಸುವಂಥದ್ದು. ಸೊ ಇಲ್ಲೂ ಕೂಡ ಯಾರಿಗೆ? ಸರ್ದಾರ ಸೋಮಣ್ಣನಿಗೆ ಅತಿಯಾದಂತಹ ಒಂದು ಆಸೆ. ಸೊ ಸರ್ದಾರ ಸೋಮಣ್ಣ ಆಗಿರಬಹುದು, ಸಾವುಕಾರ ಕಾಮಣ್ಣ ಆಗಿರ್ಬೋದು, ಇಬ್ಬರೂ ಕೂಡ ಅವರವರ ಬಗ್ಗೆ ಸ್ವಾರ್ಥದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಹೊರತು ಬೋಳೆಶಂಕರನ ಬಗ್ಗೆ ಯಾವ ಕಾಳಜಿಯೂ ಕೂಡ ಇಲ್ಲ, ಯಾವ ತಮ್ಮನು ಎನ್ನುವಂತಹ ಒಂದು ಭಾವನೆಯೂ ಕೂಡ ಇಲ್ಲ. ಅವನನ್ನ ಬೆಪ್ತಕಡಿಯಾಗೆ ನೋಡ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸದಿಂದ ನೋಡಲ್ಲ. ಅವರಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಬೋಳೆಶಂಕರನನ್ನ ಬಳಸಿಕೊಳ್ಳುವಂತಹ ಸನ್ನಿವೇಶವನ್ನ ನಾವಿಲ್ಲಿ ಕಾಣ್ತಾ ಹೋಗಬಹುದು.